ಲಕ್ಕಿ ಸ್ಟಾರ್ ಅಸ್ಟ್ರೋ. ನಿಮ್ಮ ಮುನಿರತ್ನ ಮಾಡುವ ನಮಸ್ಕಾರಗಳು. ಹುಟ್ಟಿದ ಮಗುಗೆ ಹೊಸದಾಗಿ ಹೆಸರಿಡಬೇಕಾದ್ರೂ ಸರಿ, ಇಲ್ಲ ಬೇರೆಯವ್ರ ನೇಮ್ ಕರೆಕ್ಷನ್ ಮಾಡಬೇಕಾದ್ರೂ ಸರಿ, ಕೆಲವು ಪದ್ಧತಿಗಳಿದೆ. ಆ ಪದ್ಧತಿಗಳೇನಪ್ಪ ಅಂತಂದರೆ, ಈಗ ಲೇಟೆಸ್ಟಾಗಿ ವೈಬ್ರೇಷನ್ ನ್ಯೂಮರಾಲಜಿ ಅಂತಿದೆ. ಆದರೆ ಏನು ಈ ವೈಬ್ರೇಷನ್ ನ್ಯೂಮರಾಲಜಿ, ಈ ನೇಮ್ ವೈಬ್ರೇಷನ್ ನ್ಯೂಮರಾಲಜಿಗೂ ಈ ನೇಮ್ಗೂ ಏನು ಸಂಬಂಧ? ಕೆಲವ್ರು ಏನು ಮಾಡ್ತಾ ಇದ್ದಾರೆ, ಅಸ್ಟ್ರಾಲಜಿ ಪ್ರಕಾರ ಒಂದು ಲೆಟ್ರ್ ತಗೊಂಡು ಈ ಥರ ಹೆಸರು ಇಟ್ಕೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಆದರೆ ನ್ಯೂಮರಾಲಜಿ ಏನು ಹೇಳುತ್ತೆ, ನ್ಯೂಮರಾಲಜಿಗೂ ನಂಬರ್ಸ್ಗೆ ತುಂಬ ಕನೆಕ್ಟಿವಿಟಿ ಇದೆ. ಇವರೇನು ಹೇಳ್ತಾರೆ, ಈ ನಂಬರ್ಸ್ ಇರಬೇಕು, ಆ ನಂಬರ್ಸ್ ಇರಬೇಕು, ಇಷ್ಟು ನಂಬರಲ್ಲಿ ಬರಬೇಕು ಅಂತ. ಆದರೆ ಕಾನ್ಸೆಪ್ಟ್ ಏನಪ್ಪ ಅಂತಂದರೆ, ಪೈಥಾಗರಸ್ನಲ್ಲಿ ಪರ್ಫೆಕ್ಟಾಗಿ ನೇಮ್ ಸೆಟ್ ಮಾಡಿ ತಗೋಬೇಕಾ, ಇಲ್ಲ ಚಾಲ್ಡಿಯನ್ ಸಿಸ್ಟಮ್ ಲೋಶೋ ಗ್ರಿಡ್ ಅಂತ ಹೇಳ್ತಾರೆ ಅದ್ರ ಪ್ರಕಾರ ನೋಡಿ ತಗೋಬೇಕಾ, ಇಲ್ಲ ವೇದಿಕ್ ನ್ಯೂಮರಾಲಜಿ ಅಂತ ಹೇಳ್ತೀವಿ ಅದ್ರ ಪ್ರಕಾರ ನೋಡಿ ತಗೋಬೇಕಾ, ಇಲ್ಲ ನ್ಯೂಮರಾಲಜಿ ಚಾಲ್ಡಿಯನ್ ಪ್ರಕಾರ ತಗೋಬೇಕಾ? ಇದನ್ನೆಲ್ಲ ಕಂಪೇರ್ ಮಾಡಿ ನೋಡಬೇಕು. ಯಾಕಂದರೆ ಎಲ್ಲ ಥರ ಸೆಟ್ ಮಾಡಬೇಕು. ಅದ್ರ ಜೊತೆಗೆ ಪಿರಮಿಡ್ ನ್ಯೂಮರಾಲಜಿ ಅಂತ ಬರುತ್ತೆ, ಗ್ರಾಫ್ ಅಂತ ಬರುತ್ತೆ. ಈ ಓವರಾಲ್ ಥಿಂಕ್ ಮಾಡಿ ನೋಡಿದಾಗ ಪ್ರಪಂಚದಲ್ಲಿ ಹೆಚ್ಚಿಗೆ ಯಾವ ನ್ಯೂಮರಾಲಜಿನ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ವೇದಿಕ್ ನ್ಯೂಮರಾಲಜಿನ ಯೂಸ್ ಮಾಡ್ತಾ ಇದ್ದಾರೆ. ವೇದಿಕ್ ನ್ಯೂಮರಾಲಜಿ ಅಂದರೆ ಏನಪ್ಪ ಅಂತಂದರೆ, ಅಸ್ಟ್ರಾಲಜಿ ಮತ್ತು ನ್ಯೂಮರಾಲಜಿ ಎರಡನ್ನೂ ಬೇಸ್ ಕಂಬೈನ್ ಮಾಡಿಕೊಂಡು ನ್ಯೂಮರಾಲಜಿನ ಹೇಳ್ತಾರೆ. ಆ ಉದ್ದೇಶಕ್ಕೆ ಹೇಳ್ತಾ ಇದ್ದೀನಿ. ನಿಮಗೆ ಪೂರ್ತಿ ಗೊತ್ತಿರೋರು ಒಂದು ನ್ಯೂಮರಾಲಜಿಸ್ಟ್ ಹತ್ರ ಹೋಗಿ ನೇಮ್ ಕರೆಕ್ಷನ್ ಆದರೂ ಸರಿ, ಬೇಬಿ ನೇಮ್ ಆದರೂ ಸರಿ ಮಾಡಿಸ್ಕೋಬೇಕಾದ್ರೆ ಅವರು ಯಾವ ಪದ್ಧತಿಯಲ್ಲಿ ಮಾಡ್ತಾರೆ ಕೇಳಬೇಕು. ನೀವು ಪೈಥಾಗರಸ್ ಪದ್ಧತಿಯಲ್ಲಿ ಮಾಡಿಕೊಡ್ತೀರಾ, ಇಲ್ಲ ಚಾಲ್ಡಿಯನ್ ಸಿಸ್ಟಮ್ ಪದ್ಧತಿಯಲ್ಲಿ ಮಾಡಿಕೊಡ್ತೀರಾ ಅಂತ. ಕಾರಣ ಏನಂತಂದರೆ, ಚಾಲ್ಡಿಯನ್ ಸಿಸ್ಟಮ್ ಪದ್ಧತಿಯಲ್ಲಿ ಮಾಡಿಕೊಂಡ್ರೆ ಅದು ವೈಬ್ರೇಷನ್ ನಂಬರ್ಸ್ಗೆ ಕನೆಕ್ಟ್ ಆಗುತ್ತೆ. ಒನ್ಸ್ ವೈಬ್ರೇಷನ್ ನಂಬರ್ಸ್ ಕನೆಕ್ಟ್ ಆದರೆ ನೇಮು ಯೂನಿವರ್ಸಲ್ ಕನೆಕ್ಟ್ ಆಗುತ್ತೆ. ಒನ್ಸ್ ಯೂನಿವರ್ಸಲ್ ಕನೆಕ್ಟ್ ಆದರೆ ಪಂಚಭೂತಗಳಿಂದ ನಮಗೇನೇನು ಬೆನಿಫಿಟ್ ಸಿಗಬೇಕು ಅದೆಲ್ಲ ಪ್ರತಿಯೊಂದು ಮಗುಗೂ ಆಗಲಿ, ದೊಡ್ಡವರಾಗಲಿ, ಚಿಕ್ಕವರಾಗಲಿ ಸಿಗುತ್ತೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಪ್ಪ ಅಂತಂದರೆ, ಒಂದು ಡೇಟ್ ಆಫ್ ಬರ್ತ್ಗೆ ಹೆಸರು ಕರೆಕ್ಟಾಗಿ ಮ್ಯಾಚ್ ಆದರೆ ಅವರು ಜೀವನದಲ್ಲಿ ಯಶಸ್ಸು ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಅದೇ ಒಂದು ಡೇಟ್ ಆಫ್ ಬರ್ತ್ಗೆ ಹೆಸರುಗನ್ನ ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇಲ್ಲ ಅಂದರೆ ಯಶಸ್ಸು ಅನ್ನೋದು ಕುಂಠಿತ ಆಗುತ್ತೆ. ಕೆಲವ್ರು ಏನು ಮಾಡ್ತಾರೆ ಗೊತ್ತಿರಲ್ಲ ಪಾಪ, ಮಕ್ಕಳಿಗೆ ತಗೊಂಡೋಗಿ ಹೆಸರು ಇಡ್ತಾರೆ, ಮಗು ಓದ್ತಾ ಇಲ್ಲ, ಮಗುಗೆ ಕೆಲಸ ಸಿಗ್ತಾ ಇಲ್ಲ, ಇಂಜಿನಿಯರಿಂಗ್ ಮಾಡಿದ್ದಾರೆ ಕೆಲಸಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ. ಆದರೆ ಆ ಮಗುಗೆ ಡೇಟ್ ಆಫ್ ಬರ್ತ್ಗೂ ಆ ಮಗುಗೆ ಕರೆಕ್ಟಾಗಿ ಹೆಸರಿರೋದಿಲ್ಲ. ಇನ್ನು ಕೆಲವ್ರು ಏನು ಮಾಡ್ತಾ ಇರ್ತಾರೆ, ಆ ಮಗು ಹೆಸರಲ್ಲಿ, ಹೆಣ್ಮಗು ಹೆಸರಲ್ಲಿ ರಾಂಗ್ ನಂಬರ್ ಇರುತ್ತೆ, ಮದುವೆ ಆಗ್ತಾ ಇಲ್ಲ, ಯಾರು ಗಂಡು ಬಂದರೂ ಒಪ್ಪುತ್ತಾ ಇಲ್ಲ ಅಂತ ಹೇಳ್ತಾರೆ. ಕಾರಣ ಏನಂದರೆ, ಕೆಲವು ನೇಮಲ್ಲಿ ಬ್ಯಾಡ್ ನಂಬರ್ಸ್ಗನ ಇಂಪ್ಯಾಕ್ಟ್ ಇದ್ದರೆ ಮದುವೆ ಕೂಡ ಡಿಲೇ ಆಗಿಬಿಡುತ್ತೆ. ಅದು ಕೆಲವು ನಂಬರ್ಸ್ ಇದ್ದಾವೆ, ಆ ಥರ ಎಲ್ಲ ಇಶ್ಯೂಸ್ ಇದೆ. ಅದಕ್ಕೆ ನ್ಯೂಮರಾಲಜಿ ಅಂತಂದರೆ ಅಷ್ಟು ಪವರ್ ನಂಬರ್ಸ್ಗೆ. ನೇಮ್ಗೂ ನ್ಯೂಮರಾಲಜಿಗೂ ಒಂದು ನಂಬರ್ಸ್ಗೂ ಎಷ್ಟು ಕನೆಕ್ಟಿವಿಟಿ ಇದೆ ನೋಡಿ. ಯಾವಾಗಲೂ ಒಂದು ನೇಮ್ ಕರೆಕ್ಷನ್ ಮಾಡಿಸ್ಕೊಳ್ಳಿ, ಇಲ್ಲ ಒಂದು ನೇಮ್ ನಂಬರ್ ತಗೊಂಡ್ಲಿ, ಕಂಪ್ನಿ ಬ್ರ್ಯಾಂಡ್ ನೇಮ್ ತಗೊಂಡ್ಲಿ, ಏನಾದರೂ ತಗೊಂಡ್ಲಿ, ಅಸ್ಟ್ರಾಲಜಿ ನ್ಯೂಮರಾಲಜಿ ಕಂಬೈನ್ ಮಾಡಿ ಯಾರು ನೋಡ್ತಾರೋ ಅಂಥವ್ರ ಹತ್ರನೇ ನೀವು ಹೊಸ ನೇಮ್ ಆಗಲಿ ಇಟ್ಕೋಬೇಕು, ಇಲ್ಲ ನೇಮ್ ಕರೆಕ್ಷನ್ ಮಾಡಿಸ್ಕೋಬೇಕು. ನಾನು ಹೇಳಿದ್ದೆಲ್ಲ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ನಮ್ಮ ಚಾನಲ್ನ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ತುಂಬ ಜನಕ್ಕೆ ಶೇರ್ ಮಾಡಿ. ಎಲ್ಲರಿಗೂ ನೆಕ್ಸ್ಟ್ ಸಂಚಿಕೆಯಲ್ಲಿ ನಿಮಗೆ ಒಂದು ನೇಮ್ ತಗೊಂಡು ಯಾವ ರೀತಿ ಮಾಡ್ತಾರೆ, ಹೊಸ ಬೇಬಿ ನೇಮ್ ಹುಟ್ಟಿರೋ ಮಗುಗೆ ಹೆಸರಿಡ್ತೀವಲ್ಲ, ಒಂದು ಹೆಸರನ್ನ ಯಾವ ಥರ ತಗೋಬೇಕು, ಆ ನೇಮ್ನ ಯಾವ ಥರ ಚೆಕ್ ಮಾಡ್ತಾರೆ, ಎಷ್ಟು ಪದ್ಧತಿಗಳಲ್ಲಿ ಚೆಕ್ ಮಾಡ್ತಾರೆ, ಅದನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ವಿವರವಾಗಿ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು.